ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸುವ ಪ್ರಿಯರೇ. ಇವತ್ತಿನ ಒಂದು ಜ್ಞಾನವಾಕ್ಯ ಏನು ಅಂತ ಹೇಳಿದ್ರೆ ಪ್ರಿಯರೇ, ಇವತ್ತು ತುಂಬ ಸಂಸ್ಥೆಗಳು ಇದೆ, ತುಂಬ ಚರ್ಚುಗಳಿದೆ, ತುಂಬ ಉತ್ತಮವಾದಂಥ ಸೇವೆ ಮಾಡ್ತಕ್ಕಂಥ ಸೇವಕರಿದ್ದಾರೆ. ಎಷ್ಟೋ ಸೇವಕರುಗಳಿಗೆ ತಮ್ಮ ಕಾಣಿಕೆಯಲ್ಲಿ ಬಂದಂಥ ಹಣಗಳನ್ನು ಖರ್ಚು ಮಾಡಿ ಇತರ ಜಾಗಗಳಿಗೆ ಸುವಾರ್ತೆ ಸಾರಲಿಕ್ಕೆ ಕಳಿಸಿ ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಸಾರಿ ಯೇಸುವಿನ ಅದ್ಭುತ ಕಾರ್ಯಗಳು ಮತ್ತು ಸೂಚಕ ಕಾರ್ಯಗಳು ಮತ್ತು ಯೇಸು ನಿಜವಾದ ದೇವರು, ಜೀವಂತ ದೇವರು, ಸತ್ಯ ದೇವರು ಅಂತೇಳಿ ತೋರಿಸಿ ಕೊಡುವಂಥ ಮೂಲಕ ದೇವರ ನಾಮನ ಮಹಿಂಪಡಿಸುವಂಥ ಎಷ್ಟೋ ಜನ ಹಳ್ಳಿ ಸೇವಕರುಗಳು ಇದ್ದಾರೆ ಪ್ರಿಯರೇ. ಸ್ತೋತ್ರ. ಸುವಾರ್ತೆ ಸಾರಲೇಬೇಕು, ಯಾಕೆಂದರೆ ಯೇಸು ಸ್ವಾಮಿ ಅವರ ವಚನದಲ್ಲೇ ತಿಳಿಸಿದ್ದಾರೆ. ಮತ್ತಾಯ 22ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಭೂಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರಿ ಅಂತೇಳಿ. ಹಾಗಾದರೆ ನಾವು ಸುವಾರ್ತೆ ಸಾರಲೇಬೇಕು. ಅದು ನಮಗೆ ದೇವರು ಕೊಟ್ಟ ಒಂದು ಆಜ್ಞೆನೂ ಕೂಡ, ಕೊನೆಯ ಮಾತು ಕೂಡ ಆಗಿದೆ. ಈ ಕಾರಣಕ್ಕೋಸ್ಕರ ನಾವು ಸುವಾರ್ತೆ ಸಾರಬೇಕು ನಿಜ. ಆದರೆ ಇಲ್ಲಿ ನಾವು ಸುವಾರ್ತೆ ಸಾರಿದಂಥ ವ್ಯಕ್ತಿಗಳನ್ನು ಒಂದು ಸಲ ಸುವಾರ್ತೆ ಸಾರಿ ಬಿಟ್ಬಿಡೋದಲ್ಲ. ಅವರ ಫೋನ್ ನಂಬರ್ ತೆಗೋಬೇಕು, ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು. ಬರೀ ಯೇಸು ಸ್ವಾಮಿ ಬಗ್ಗೆ ಹೇಳ್ಬಿಟ್ಟು ಬಂದುಬಿಟ್ರೆ ಅದು ಯೇಸು ಸ್ವಾಮಿ ಸುವಾರ್ತೆ ಆಗೋದಿಲ್ಲ ಪ್ರಿಯರೇ. ಮತ್ತು 25ನೇ ಅಧ್ಯಾಯದಲ್ಲಿ ಬರ್ತಿದೆ, ನೀನು ಅಲ್ಪನಾದವನಿಗೊಬ್ಬನಿಗೆ ಏನೇನು ಮಾಡಿದ್ಯೋ ಅದು ನನಗೂ ಮಾಡಿದಾಗಾಯಿತು ಅಂತೇಳಿ. ಅಂದರೆ ಒಬ್ಬರು ಹೊಟ್ಟೆ ಹಸ್ತಿರ್ತಾರೆ, ಅವರಿಗೆ ಸಹಾಯ ಮಾಡಬೇಕು. ಬಟ್ಟೆ ಇಲ್ಲದವ್ರು ಇರ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಅನ್ನ ಇಲ್ಲದಿರೋರಿಗೆ ಸಹಾಯ ಮಾಡಬೇಕು. ಕಾಯಿಲೆ ಬಿದ್ದವರಿಗೆ ಸಹಾಯ ಮಾಡಬೇಕು. ಇದೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಕ್ರಿಸ್ತನ ರಾಜ್ಯಕ್ಕೆ ಸೇರಿದವರಾಗ್ತೀವಿ ಪ್ರಿಯರೇ. ಇಲ್ಲಾಂತಾರೆ ವೇಸ್ಟ್. ಸುಮ್ಮನಾದರೂ ಸುವಾರ್ತಿಕ ಅಂತ ಹೆಸರು ತಗೊಂಡ್ರೆ ಸಾಲೋದಿಲ್ಲ ಪ್ರಿಯರೇ. ಸುವಾರ್ತಿಕರ ಕೆಲಸ ಇರೋಂಥ ತನ್ನ ಕೈಯಲ್ಲಿ ಇರುವಂಥದ್ದನ್ನು ದೇವರ ಸೇವೆಗಾಗಿ ಸಾಧ್ಯವಾದಷ್ಟು ಉಪಯೋಗಿಸಬೇಕು. ಹಂಗೆ ಹೇಳ್ಕೊಂಡು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಬರತಕ್ಕಂಥ ಹಣದಲ್ಲಿ ಎಷ್ಟೋ ಸಭೆಗಳಲ್ಲಿ ದಶಮ ಭಾಗ ಕೊಡ್ತಾರೆ, ಕೆಲವು ಸಭೆಗಳಲ್ಲಿ ದಶಮ ಭಾಗ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಸಭೆಯಲ್ಲಂತೂ ಕೂಡ ದಶಮ ಭಾಗವನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಅವರು ತೆಗೆದುಕೊಳ್ಳದೇ ಇರಲಿ, ಅದು ದೇವರ ಸೇವೆಗೆ ಅವರು ಉಪಯೋಗಿಸುವಾಗ ಪ್ರಿಯರೇ, ಆ ಒಂದು ಸುವಾರ್ತೆ ಹಣ ವೇಸ್ಟ್ ಆಗಬಾರ್ದು ಅಂದರೆ ಏನು ಮಾಡಬೇಕಾದ್ರೆ, ಸುವಾರ್ತೆ ಸಾರಿದ ಕಡೆಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಪುನಃ ಮತ್ತೊಂದು ಆವೃತ್ತಿ ಹೋಗಲೇಬೇಕು ಪ್ರಿಯರೇ. ನೀವು ಯಾವಾಗ ಸುವಾರ್ತೆ ಸಾರಿದ್ದೀನಿ, ನಾನು ಅವ್ರಿಗೆ ಯೇಸು ಬಗ್ಗೆ ತಿಳಿಸಿದ್ದೀನಿ ಅಂತ ಬಿಟ್ಬಿಟ್ರಾ, ಸೈತಾನ ಬಂದು ಏನು ಮಾಡ್ತಾನೆ ಗೊತ್ತಾ, ಅವರು ಯೇಸು ಸ್ವಾಮಿನ ನಂಬೋದಂಗೆ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಪ್ರಿಯರೇ, ಸಾಧ್ಯವಾದಷ್ಟು ನೀವು ಸುವಾರ್ತೆ ಸಾರಿದ ಕಡೆಗಳಲ್ಲಿ ಹೋಗಿ ಪುನಃ ಟಚ್ ಮಾಡ್ತಾ ಇರಬೇಕು. ಯಾವಾಗ ನಾವು ಟಚ್ ಮಾಡ್ತಾ ಇರ್ತೀವಿ, ಅವರು ಸೈತಾನನ ಶೋಧನೆಗೆ ಒಳಪಡೋದಿಲ್ಲ. ಯಾಕೆಂದರೆ ಅವರಿಗೆ ಸಂಶಯಗಳು ಇರ್ತದೆ, ಯೇಸು ಸ್ವಾಮಿಯ ಬಗ್ಗೆ ಡೌಟ್ ಇರ್ತದೆ. ಯಾಕಂತ ಅವರು ಕಷ್ಟದಲ್ಲಿ, ದುಃಖದಲ್ಲಿ, ನೊಂದು ಬೆಂದು ಸೋತು ಸುಣ್ಣಾಗಿ ಕೊನೆಗೆ ಯೇಸು ಹತ್ರ ಬಂದಾಗಲೂ ಕೂಡ ಅಪನಂಬಿಕೆಯಲ್ಲೇ ಬರ್ತಾರೆ. ಈ ದೇವ್ರ ಹತ್ರ ಬಂದರೆ ಚೆನ್ನಾಗಾಗುತ್ತಾ ಇಲ್ವಾ ಅಂತೇಳಿ ಬರ್ತಾರೆ. ನಾನು ಕೂಡ ಯೇಸು ಸ್ವಾಮಿ ಹತ್ರ ಬರಬೇಕಾದ್ರೆ ಅಪನಂಬಿಕೆಯಲ್ಲೇ ಬಂದಿರೋದು. ಎಲ್ಲ ದೇವತೆಗಳಿಗೆ ಹತ್ರ ಹೋಗಿ ಆಯಿತು, ಎಲ್ಲೂ ಸಕ್ಸಸ್ ಆಗಲಿಲ್ಲ. ಯೇಸು ಹತ್ರ ಹೋದರೆ ಸಕ್ಸಸ್ ಆಗುತ್ತೆ ಅಂತೇಳಿ. ಆದರೆ ನನಗೆ ಸಾರಿದಂಥ ಸುವಾರ್ತಿಕರು ನನ್ನನ್ನು ಬಲಪಡಿಸಿದ ಒಂದು ಕಾರಣಕ್ಕೋಸ್ಕರ ಇವತ್ತು ಕ್ರಿಸ್ತನಲ್ಲಿ ನಿಲ್ಲಲಿಕ್ಕೂ ಮತ್ತು ಕ್ರಿಸ್ತನ ಸತ್ಯತೆಗಳ ಬಗ್ಗೆ ತಿಳಿಯಲಿಕ್ಕೂ ಸಾಧ್ಯವಾಯಿತು ಪ್ರಿಯರೇ. ಹಾಗಾದರೆ ಇಲ್ಲೊಂದು ವಚನ ಇದೆ, ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಪೌಲನು ಕೂಡ ಇದೇ ಕೆಲಸ ಮಾಡಿದ್ದಾನೆ. ಇಲ್ಲಿ ಓದ್ತೀನಿ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಕೆಲವು ದಿವಸಗಳಾದ ಮೇಲೆ ಪೌಲ ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರೋ ಸಹೋದರರು ಹೇಗಿದ್ದಾರೆ ಎಂದು ನೋಡೋಣ ಬಾ. ಹಾಗಾದರೆ ಅಲ್ಲಿ ಪೌಲ ಮತ್ತು ಬಾರ್ನಬ ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ, ಅಂದರೆ ಮೊದಲು ಎಲ್ಲಿ ಎಲ್ಲ ಸಾರಿದ್ರೋ ಆ ಎಲ್ಲ ಊರುಗಳಿಗೆ ತಿರುಗಿ ಹೋಗೋಣ. ಯಾಕೆಂದರೆ ಅಲ್ಲಿ ಅವರು ಸೈತಾನನ ಕೈಗೆ ಸಿಕ್ಕಾಕೊಂಡಿದ್ದಾರೋ, ಚರ್ಚ್ ಚೆನ್ನಾಗಿ ನಡೀತಾ ಇದೆಯೋ, ಪ್ರಾರ್ಥನೆ ಚೆನ್ನಾಗಿ ನಡೀತಾ ಇದೆಯೋ, ಸತ್ಯದಲ್ಲೂ ಧರ್ಮದಲ್ಲೂ ನಡೀತಾ ಇದ್ದಾರಾ, ಅಥವಾ ದೇವರ ವಾಕ್ಯವನ್ನು ಕಲಬೆರಕೆ ಮಾಡೋಂಥ ಜನಗಳಾಗಿದ್ದಾರಾ, ತಪ್ಪಾದ ಬೋಧನೆಗೆ ಒಳಗಾಗ್ಬಿಟ್ಟಿದ್ದಾರಾ, ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಸಭೆಯನ್ನು ಕಟ್ಟಿರ್ತಕ್ಕಂತಹ ಸೇವಕರುಗಳು ಸುವಾರ್ತಿಕರನ್ನು ಮರಳಿ ಕಳಿಸೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಾನು ಮೊದಲು ಒಂದು ಸಭೆಯಲ್ಲಿ ಇದ್ದೆ. ಆ ಸಭೆಯಲ್ಲಿ ಪ್ರತಿ ವಾರನೂ ಕೂಡ ಒಂದೊಂದು ಸಲ ಕಳಿಸ್ತಾ ಇದ್ರು ನಮ್ಮನ್ನು ಒಂದೊಂದು ಹಳ್ಳಿಗಳಿಗೆ. ಹಾಗೆಯೇ ಸಾಧ್ಯವಾದಷ್ಟು ನಾವು ಹಳ್ಳಿಗಳನ್ನು ಹೋಗಿ ಅವರನ್ನು ಪುನಃ ಮುಟ್ಟಿದಾಗ ಅವರು ಸತ್ಯ ಬೋಧನೆಯಿಂದ ತಪ್ಪಿ ಹೋಗೋದಿಲ್ಲ ಪ್ರಿಯರೇ. ಸತ್ಯ ಬೋಧನೆ ಯಾವುದು? ಯೇಸು ಕ್ರಿಸ್ತನನ್ನು ತಿಳಿದು ಅವರು ನಮಗೋಸ್ಕರ ಸತ್ತು 3 ದಿವಸ ಎದ್ದು ಬಂದಿದ್ದಾರೆ ಅಂತ ಮಾತ್ರ ತಿಳಿಯೋದು ಮಾತ್ರ ಅಲ್ಲ ಪ್ರಿಯರೇ. ಅವರ ಜೀವಿತದಲ್ಲಿ ಅಪರಿಶುದ್ಧತೆ ತುಂಬ ಇರ್ತದೆ. ವ್ಯಭಿಚಾರ ಮಾಡೋದು ತಪ್ಪಲ್ಲ, ಪಾಪ ಮಾಡೋದು ತಪ್ಪಲ್ಲ, ಈ ಲೋಕದಲ್ಲಿದ್ದಾಗ ಎಂಜಾಯ್ ಮಾಡಬೇಕು ಅಂತ ಹೇಳೋದು ತಪ್ಪಾದ ಭಾವನೆಗಳಿರ್ತಾರೆ.
ಇದೆಲ್ಲ ತಪ್ಪು. ದೇವರ ರಾಜ್ಯಕ್ಕೆ ಬಂದ ಮೇಲೆ ನೀನು ಶುದ್ಧ ಆಗಬೇಕಾದ್ರೆ ಲೋಕದ ಕೆಲವೊಂದು ಕಾರ್ಯಗಳನ್ನ ನೀನು ಬಿಡಲೇಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡಬೇಕಾದ್ರೆ ನಾವು ಮಧ್ಯೆ ಮಧ್ಯೆ ಹೋಗಲೇಬೇಕು ಪ್ರಿಯರೇ. ಇವತ್ತು ಇಷ್ಟೆಲ್ಲ ಸತ್ಯವಚನವನ್ನು ಕೇಳಿರ್ತಕ್ಕಂಥ ದೇವರ ಮಕ್ಕಳುಗಳೇ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರೆ ಬಿದ್ದೋಗ್ತಾರಂತೆ. ಆಗ ನಾವು ಹಳ್ಳಿಗಳ ಮಕ್ಕಳಿಗೆ ಅಥವಾ ಊರುಗಳಿಗೆ ಅಥವಾ ಸುವಾರ್ತೆ ಸಾರದ ಕಡೆಗೆ ನಾವು ತಿರುಗಿ ಹೋಗೋದ್ರೆ ಅವ್ರ ಗತಿ ಏನಾಗೋದು ಲೆಕ್ಕ ಹಾಕಿ. ದಿನನಿತ್ಯ ವಚನ ಕೇಳೋರು, ದಿನನಿತ್ಯ ಸಭೆಯಲ್ಲಿ ಇರ್ತಕ್ಕಂಥವ್ರು ಕೆಲವೊಂದು ಸಲ ಬಿದ್ದೋಗ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಬಲ ಬೇಕಾದರೆ ನಾವು ಸುವಾರ್ತೆ ಸಾರಿದಾಗ ಆ ವಾಕ್ಯದ ಬಲ ಅವರನ್ನು ನಡೆಸ್ತದೆ ಪ್ರಿಯರೇ. ಅದಕ್ಕೋಸ್ಕರ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳಿರ್ತಕ್ಕಂಥವರೇ ಆಗಿರ್ಬೋದು, ಸಭೆಗಳೇ ಆಗಿರ್ಬೋದು, ಅಥವಾ ಸುವಾರ್ತೆ ಕಳಿಸ್ತಕ್ಕಂಥ ಸೇವಕರನ್ನ ಕಳಿಸ್ತಕ್ಕಂಥ ಸಭಾಪಾಲಕರುಗಳಿಗೆ ರಿಕ್ವೆಸ್ಟ್ ಮಾಡೋದೇನಂತಾರೆ, ಹೋದಂಥ ಊರುಗಳನ್ನು ಸಡನ್ನಾಗಿ ಬಿಟ್ಟುಬಿಡ್ದೇ ಆ ಹೋಗಿರ್ತಕ್ಕಂಥ ಊರುಗಳನ್ನು ಸಾಧ್ಯವಾದಷ್ಟು ಟಚ್ ಮಾಡಬೇಕು. ಯಾರ ಮನೆಗೆ ಸುವಾರ್ತೆ ಸಾರಿರ್ತಾರೆ ಅವ್ರನ್ನ ಟಚ್ ಮಾಡ್ತಾ ಇರಬೇಕು. ಯಾಕೆಂದರೆ ಅವರು ಸೈತಾನ ಕೈಗೆ ಸಿಕ್ಕಿ ಹಾಕಿಕೊಳ್ಳೋದಾಗೆ ದೇವರ ರಾಜ್ಯ ಮಹಿಂಪಡಿಸ್ಬೇಕಾದ್ರೆ, ನಾವು ಅವನ್ನ ಸತ್ಯದಲ್ಲೂ ಧರ್ಮದಲ್ಲಿ ನಡೆಸಬೇಕಾದ್ರೆ ದೇವರ ವಾಕ್ಯ ಅವರಿಗೆ ಹೋಗಲೇಬೇಕು. ಆ ಕಾರಣಕ್ಕೋಸ್ಕರ ಪ್ರಿಯರೇ, ನಾವು ಸಾಧ್ಯವಾದಷ್ಟು ಆ ಸುವಾರ್ತೆ ಸಾರದಂಥ ಊರನ್ನು ಬಿಟ್ಟು ಬಿಡದೆ ಹೊಸ ಊರುಗಳನ್ನ ಹಿಡ್ಕೊಂಡು ಹೋಗೋದೇ, ಹಿಡಿದಂಥ ಊರು 10 ಊರಾದರೂ ಪರವಾಗಿಲ್ಲ, ಅದನ್ನೇ ತಿರುಗಿ ಸಂಧಿಸುತ್ತಾ ದೇವರ ರಾಜ್ಯವನ್ನು ಮಹಿಂಪಡಿಸಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಸುವಾರ್ತಿಕರು ಬಲಗೊಳ್ಳಲಿ. ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ